ದೇಶಭಕ್ತಿ ಅಂದರೆ ಜೈ ಹಿಂದ್ ಅಂದ್ರೆ ಮಾತ್ರ ಸಾಕಾಗುತ್ತಾ? ನಾವು ತೆಗೆದುಕೊಳ್ಳೋ ಪ್ರತಿಯೊಂದು ಹಣದ ನಿರ್ಧಾರ ಕೂಡ ನಿಜವಾದ ದೇಶಭಕ್ತಿ ಆಗುತ್ತೆ. ಇಂದು ನಾವು ಎಲ್ಲರೂ ಸೇರ್ಕೊಂಡು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಸರ್ಕಾರದ ಮೇಲೆ ಬ್ಲೇಮ್ ಮಾಡೋದು, ಸಿಸ್ಟಮ್ ಮೇಲೆ ಬ್ಲೇಮ್ ಮಾಡೋದು. ಆದರೆ ಒಮ್ಮೆ ನಮಗೆ ಕೇಳ್ಕೊಳ್ಳೋಣ, ದೇಶ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ದೇಶಕ್ಕೆ ಏನು ಕೊಟ್ಟಿದ್ದೀನಿ ಯಾವತ್ತಾದರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ನಾವು ಪ್ರತಿದಿನ ನಮ್ಮ ವೆಹಿಕಲ್ಗಳಿಗೆ ಪೆಟ್ರೋಲ್ ಹಾಕ್ಕೊಳ್ತೀವಿ, 500 ರೂಪಾಯಿ ಕೊಡ್ತೀವಿ ಅಂತ ಅಂದ್ಕೊಳ್ಳಿ. ಆದರೆ ಅದರ ಬಹುಪಾಲು ಹಣ ನಮ್ಮ ದೇಶದಲ್ಲೇ ಉಳಿಯುತ್ತಾ ಅಥವಾ ವಿದೇಶಕ್ಕೆ ಹೋಗ್ತಾ ಇದೆಯಾ? ಇದು ನಮ್ಮೆಲ್ಲರ ಜವಾಬ್ದಾರಿ. 140 ಕೋಟಿ ಜನರಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಲ್ಪ ಬದಲಾವಣೆ ಮಾಡಿದರೆ ಭಾರತದ ಭವಿಷ್ಯ ಸಂಪೂರ್ಣ ಬದಲಾಗುತ್ತೆ. ನಮ್ಮ ಹಣ, ನಮ್ಮ ದುಡಿಮೆ ವಿದೇಶಿ ಇಂಧನಕ್ಕೆ ಹೋಗ್ತಾ ಇದೆ. ಆದರೆ ಅದೇ ಹಣ ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ಮನೆಯ ಕನಸಿಗೆ, ನಮ್ಮ ರಿಟೈರ್ಮೆಂಟ್ಗೆ ಉಪಯೋಗ ಆಗಬೇಕಿತ್ತು. ಸೊಲ್ಯೂಷನ್ ತುಂಬ ಸಿಂಪಲ್ ಇದೆ. ನಮ್ಮ ಮುಂದಿನ ವೆಹಿಕಲ್ EV ಆಗಿರುತ್ತೆ. ನಮ್ಮ ಮನೆಯ ಮೇಲೆ ನಾವು ಸೋಲಾರ್ ಇನ್ಸ್ಟಾಲ್ ಮಾಡಿಸ್ಕೊಳ್ತೀನಿ. ಅನಗತ್ಯ ಫ್ಯೂಯಲ್ ಯೂಸೇಜನ್ನು ನಾನು ಕಡಿಮೆ ಮಾಡ್ತೀನಿ. ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್, ಸ್ವದೇಶಿ ವಸ್ತುಗಳನ್ನು ನಾನು ಚೂಸ್ ಮಾಡ್ತೀನಿ. ಇದು ಕೇವಲ ಸೇವಿಂಗ್ಸ್ ಅಲ್ಲ, ಇದು ಸ್ಮಾರ್ಟ್ ದೇಶಭಕ್ತಿ. ನಾನು ಕಲ್ಲೇಶಪ್ಪ, ವೆಲ್ತ್ ಕೋಚು, ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ನಾನು ಜನರಿಗೆ ಹೇಳೋದು ಬಹಳ ಸಿಂಪಲ್. ಹಣ ಉಳಿಸಿ ಅಂದರೆ ಸಾಕಾಗಲ್ಲ, ಸರಿಯಾದ ಕಡೆ ಖರ್ಚು ಮಾಡಿ, ಸರಿಯಾದ ಕಡೆ ಹೂಡಿಕೆ ಮಾಡಿ. ಇದನ್ನು ಕಲಿಬೇಕಾಗಿರೋದು. ನಾವು ಬದಲಾದರೆ ನಮ್ಮ ಮನೆ ಬದಲಾಗುತ್ತೆ, ನಮ್ಮ ಮನೆ ಬದಲಾದರೆ ನಮ್ಮ ಸಮಾಜ ಬದಲಾಗುತ್ತೆ, ಸಮಾಜ ಬದಲಾದರೆ ದೇಶ ಬದಲಾಗುತ್ತೆ. ನೀವು ಕೂಡ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಮಾಡಬೇಕು ಮತ್ತು ಈ ದೇಶಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಕೊಡಬೇಕು ಅಂತಂದರೆ ನಮ್ಮ ವೆಲ್ತ್ ವರ್ಕ್ಶಾಪ್ಗೆ ಜಾಯಿನ್ ಆಗಿ. ಇದು ಕೇವಲ ಮನಿ ಕ್ಲಾಸ್ ಅಲ್ಲ, ಇದು ಲೈಫ್ ಚೇಂಜಿಂಗ್ ಮೈಂಡ್ಸೆಟ್. 140 ಕೋಟಿ ಜನ ನಿರ್ಧಾರ ಮಾಡಿದರೆ ಇವತ್ತು ಭಾರತದ ಇತಿಹಾಸನ ಬದಲಾಗುತ್ತೆ. ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ವರ್ಕ್ಶಾಪ್ಗಳಿಗೆ ಜಾಯಿನ್ ಆಗೋದನ್ನು ಮರಿಬೇಡಿ. ಧನ್ಯವಾದ.